ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುದಿಂದ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. 2026 ಏಪ್ರಿಲ್ ತಿಂಗಳಿಂದ ರಾಯರ ವಿಶೇಷವಾದ ಅನುಗುಣಕ್ಕೆ ಈ 4 ರಾಶಿಗಳು ಯೋಗವನ್ನು ಪಡೆದುಕೊಳ್ತಿದ್ದಾರೆ. ರಾಯರ ಕೃಪೆಯಿಂದಲೇ ಅಸಾಧ್ಯವಾದದನ್ನ ಸಾಧ್ಯವಾಗೋದ ಶಕ್ತಿ ಈ ರಾಶಿಯವರಿಗೆ ಮಂತ್ರಾಲಯದ ಮಹಾಪ್ರಸಾದ ಸಿಕ್ಕಂತೆ. ಹಾಗಾದರೆ ಆ 4 ಯಾವ ರಾಶಿಗಳನ್ನುವಂಥದ್ದು ನೋಡೋಣ. ಈ ವಿಡಿಯೋವನ್ನ ಲೈಕ್ ಹಾಗೂ ಶೇರನ್ನ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇ ರಾಶಿಯಾಗಿ ವೃಶ್ಚಿಕ ರಾಶಿ. ಆರೋಗ್ಯ ಸಮಸ್ಯೆಗಳು ಸಂಪೂರ್ಣವಾಗಿ ಸುಧಾರಿಸುತ್ತದೆ. ಮಾನಸಿಕ ನೆಮ್ಮದಿ ಮರುಕಳಿಸುತ್ತದೆ. ಉದ್ಯೋಗದಲ್ಲಿ ಯಾರು ನಿಮಗೆ ಕಿರಿಕಿರಿ ಕೊಡ್ತಾ ಇದ್ದಾರೆ ಅವರು ತಾವಾಗಿ ನಿಮ್ಮಿಂದ ದೂರ ಆಗ್ತಾರೆ. ಪ್ರತಿ ಗುರುವಾರ ರಾಯರ ಮಠಕ್ಕೆ ಭೇಟಿ ಕೊಟ್ಟು 3 ಪ್ರದಕ್ಷಿಣವನ್ನ ಹಾಕಿ. ಎರಡನೇ ರಾಶಿಯಾಗಿ ಕುಂಭರಾಶಿ. ಆರ್ಥಿಕ ಮುಗ್ಗಟ್ಟು ದೂರವಾಗಿ ಹಣದ ಒಳಹರಿವು ಹೆಚ್ಚಾಗ್ತದೆ. ವ್ಯಾಪಾರದಲ್ಲಿ ಲಾಭದ ಪ್ರಮಾಣ ಅತಿ ಹೆಚ್ಚಾಗ್ತದೆ. ಹೊಸ ಹೂಡಿಕೆ, ಹೊಸ ಕ್ಷೇತ್ರಗಳಲ್ಲಿ ಬಿಸ್ನೆಸ್ ಮಾಡುವವರಿಗೆ ರಾಯರ ಕೃಪೆಯಿಂದ ಅತಿಯಾದ ಏಳಿಗೆ ಕಾಣಬಹುದು. ರಾಯರ ಅಷ್ಟೋತ್ತರ ಮಂತ್ರವನ್ನು ಪ್ರತಿದಿನ ಪಠನೆ ಮಾಡಿ. ಮೂರನೇ ರಾಶಿಯಾಗಿ ಧನುರಾಶಿ. ವಿದ್ಯಾಭ್ಯಾಸದಲ್ಲಿ ಮಕ್ಕಳಲ್ಲಿ ಪ್ರಗತಿ ಕಂಡು ಬರ್ತದೆ. ಮನೆಯಲ್ಲಿ ಸಂತಾನ ಭಾಗ್ಯದಂತಹ ಶುಭ ಕಾರ್ಯಕ್ರಮ ಬರ್ತದೆ. ಸಮಾಜದಲ್ಲಿ ನಿಮ್ಮ ಅತಿಯಾದ ಗೌರವ ಹೆಚ್ಚಾಗ್ತದೆ. ಗುರುವಾರದಂದು ಹಳದಿ ಬಣ್ಣದ ಹೂವನ್ನು ರಾಯರಿಗೆ ಸಮರ್ಪಣೆ ಮಾಡಿ. ನಾಲ್ಕನೇ ರಾಶಿಯಾಗಿ ಕರ್ಕಟಕ ರಾಶಿ. ವಿದೇಶದ ಪ್ರಯಾಣದ ಯೋಗವಿದೆ. ಹಳೆಯ ಸಾಲಗಳನ್ನು ತೀರು ಹೋಗಿ ನಿಟ್ಟುಸಿರು ಬಿಡುವಂತಾಗ್ತದೆ. ಸಾಧ್ಯ ಆದರೆ 1 ಬಾರಿ ಮಂತ್ರಾಲಯಕ್ಕೆ ಭೇಟಿ ಕೊಟ್ಟು ತುಂಗಾ ನದಿಯಲ್ಲಿ ಸ್ನಾನ ಮಾಡಿ ರಾಯರನ್ನು 1 ಬಾರಿ ಸ್ಮರಣೆ ಮಾಡಿ. ಪ್ರತಿದಿನ 21 ಬಾರಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಎಂದು ಪಠನೆ ಮಾಡಿ ದೇವರ ಆಶೀರ್ವಾದ ಪಡೆದುಕೊಳ್ಳಿ. ರಾಯರು ಯಾವಾಗಲೂ ನಿಮ್ಮ ಜೊತೆಯಲ್ಲಿದ್ದಾರೆ ಅನ್ನುವಂಥದ್ದು ನಂಬಿಕೆ, ವಿಶ್ವಾಸವನ್ನು ಇಟ್ಕೊಳ್ಳಿ. ಈ 4 ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓ ನಮಃ ಶಿವಾಯ ಅಂತ ಹೇಳಿ ಕಮೆಂಟನ್ನು ಮಾಡಿ. ಹಾಗೂ ನಿಮ್ಮ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಕೂಡ ಕೆಳಗಂಡ ನಂಬರಿಗೆ 1 ಬಾರಿ ಕರೆ ಮಾಡಿ ಅಥವಾ ನೇರವಾಗಿ ಬಂದು ನಮ್ಮನ್ನು ಭೇಟಿ ಮಾಡಿ. ಧನ್ಯವಾದಗಳು.